ಆತ್ಮೀಯ ಎಲ್ಲ ಸ್ಪರ್ಧಾರ್ಥಿಗಳಿಗೂ ಕೂಡ ನೂತನ ಸ್ಪರ್ಧಾ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಆತ್ಮೀಯರೇ, ನಾನು ನಿಮ್ಮೆಲ್ಲರ ಪ್ರೀತಿಯ ಸಂಗಮೇಶ್ ಐ ವೆಂಕಟಪ್ಪನವರು. ಹಿಂದಿನ ಹಲವಾರು ವಿಡಿಯೋಗಳನ್ನು ನಾವು ಜಿಯೋಗ್ರಫಿ ಮೇಲೆ, ಭೂಗೋಳಶಾಸ್ತ್ರದ ಮೇಲೆ ಮಾಡ್ತಾ ಬಂದೀವಿ. ಒಂದಷ್ಟು ವಿಡಿಯೋಗಳನ್ನು ಅರ್ಥಶಾಸ್ತ್ರದ ಮೇಲೆ ಮಾಡ್ತಾ ಬಂದೀವಿ. ಇನ್ನು ಹಲವಾರು ವಿಡಿಯೋಗಳನ್ನು ಸಾಮಾನ್ಯ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಮಾಡ್ತಾ ಬಂದೀವಿ. ಆದರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಭಾರತದ ಸಂವಿಧಾನದ ಬಗ್ಗೆ ಮಾತನಾಡ್ತಾ ಬರೋಣ. ಅದಕ್ಕಿಂತಲೂ ಪೂರ್ವದಲ್ಲಿ ನಿಮಗೆ ಒಂದಷ್ಟು ಸಿಹಿ ಸುದ್ದಿಗಳನ್ನು ಹೇಳಕ ಇಷ್ಟಪಡ್ತಾ ಇದ್ದೀನಿ. ಅದು ಏನಪ್ಪಾ ಅಂತಂದ್ರೆ, ನಾವು ಕೇವಲ ಆನ್ಲೈನ್ ಅಂದ್ರೆ ಯೂಟ್ಯೂಬ್ ಕ್ಲಾಸ್ಗಳನ್ನ ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಆಫ್ಲೈನ್ ಕ್ಲಾಸ್ಗಳನ್ನು ಕೂಡ ಮಾಡಬೇಕು ಎನ್ನುವಂತಹ ಇಚ್ಛೆಯ ಮೇರೆಗೆ, ಇನ್ನು ಅದರ ಜೊತೆಗೆ ಹಲವಾರು ಸ್ಪರ್ಧಾರ್ಥಿಗಳ ಒತ್ತಾಯದ ಮೇರೆಗೆ ನಾವು ಈ ನೂತನ ಸ್ಪರ್ಧಾ ಅಕಾಡೆಮಿ ಎನ್ನುವಂತಹ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾಗಿರುವಂತಹ ತರಬೇತಿಗಳನ್ನು ಕೊಡುವಂತಹ ನಿಟ್ಟಿನೊಳಗೆ ಬೈಲಹೊಂಗಲದ ಪ್ರತಿಷ್ಠಿತ ಘನಾಚಾರಿ ಕಾಲೇಜಿನೊಳಗ ಏನಪ್ಪಾ ಅಂದ್ರೆ ಒಂದು ಆಫ್ಲೈನ್ ತರಗತಿಗಳನ್ನ ಮಾಡಬೇಕು ಎನ್ನುವಂತಹ ನಿರ್ಧಾರಗಳನ್ನ ಮಾಡ್ಕೊಂಡಿವಿ. ಹಾಗಾದ್ರೆ ಈಗಾಗಲೇ ಹಲವಾರು ವಿದ್ಯಾರ್ಥಿಗಳಿಗೆ ಈ ವಿಷಯ ಗೊತ್ತಾಗಿದೆ ಅನ್ಕೊಳ್ತೇವೆ. ಹಾಗಾದ್ರೆ ಯಾರಿಗಾದ್ರೂ ಈ ಒಂದು PC ಆಗಿರ್ಬೋದು, PSI ಆಗಿರ್ಬೋದು, SD ಆಗಿರ್ಬೋದು, FD ಆಗಿರ್ಬೋದು, ಅದರ ಜೊತೆಗೆ SSC ಮತ್ತು ಆರ್ಮಿ ಈ ಒಂದು ಲಿಖಿತ ಪರೀಕ್ಷೆಗಳ ತರಬೇತಿ ಏನಾದರೂ ಬೇಕಾದ್ರೆ ನೀವು ಏನ್ ಮಾಡಬಹುದು, ಇನ್ನೂ ಕೂಡ ಏನಪ್ಪಾ ಅಂದ್ರೆ ಆಫ್ಲೈನ್ ತರಗತಿಗಳು ಸ್ಟಾರ್ಟ್ ಆಗಿಲ್ಲ. ಸರ್ಕಾರದ ನಿಯಮದ ಪ್ರಕಾರ, ಸರ್ಕಾರದ ಒಂದು ಸುತ್ತೋಲೆಯ ಪ್ರಕಾರ ಯಾವಾಗ ತರಗತಿಗಳನ್ನ ಪ್ರಾರಂಭ ಮಾಡ್ತೀವಿ ಅಂತಂದ್ರೆ ಇನ್ನೊಂದು ಕೆಲವೇ ದಿನಗಳಲ್ಲಿ ತರಗತಿಗಳನ್ನ ಪ್ರಾರಂಭ ಮಾಡ್ತೀವಿ. ಹಾಗಾದ್ರೆ ಅಲ್ಲಿಯವರೆಗೂ ಯಾರಿಗಾದ್ರೂ ನಿಮಗ ಆಸಕ್ತಿ ಇದ್ರ, ನೀವು ಕೋಚಿಂಗ್ ಅನ್ನ ತೆಗೆದುಕೊಳ್ಳುವಂತಹ ಇಂಟ್ರೆಸ್ಟ್ ಏನಾದ್ರೂ ಇದ್ರ, ಈ ಪ್ರಮುಖವಾಗಿರ್ತಕ್ಕಂಥ 2 ನಂಬರ್ಗಳಿಗೆ ಎರಡೂ ನಂಬರ್ಗಳಿಗೆ ನೀವು ಯಾವಾಗ ಬೇಕಾದ್ರೂ ಕೂಡ ಕಾಲ್ ಮಾಡಿ ನಿಮ್ಮ ಹೆಸರನ್ನು ನೋಂದಾಯಿಸಬಹುದು. ಕಾರಣ ಇಷ್ಟೇ, ನಾವ್ ಏನ್ ಮಾಡ್ತಾ ಇದೀವಿ ಅಂತಂದ್ರೆ, ಈ ಒಂದು ಕೊರೋನಾ ಸಮಸ್ಯೆಯಿಂದ ಸೀಮಿತ ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಡ್ತಾ ಇದ್ದೀವಿ. ಆದ್ರೆ ಆ ನಿಟ್ಟಿನೊಳಗ ಯಾರ ಆಸಕ್ತಿ ಇದಿರೋ ಅಥವಾ ಯಾರ ಆಸಕ್ತಿಯನ್ನ ವಹಿಸ್ಕೊಂಡು ಓದಬೇಕು ಎನ್ನುವಂತ ಇಚ್ಛೆಗಳಿದೆವೋ ಅಂತಹ ವಿದ್ಯಾರ್ಥಿಗಳಿಗೋಸ್ಕರ ನಾವು ಕೂಡ ಏನಪ್ಪಾ ಮುಂದೆ ಒಂದು ಆಫ್ಲೈನ್ ತರಗತಿಗಳನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಆದ್ರೆ ಆ ನಿಟ್ಟಿನೊಳಗ ಯಾರ ಆಸಕ್ತಿ ಇದಿರೋ ಏನಪ್ಪಾ ಫೋನ್ಗಳನ್ನ ಅಥವಾ ಕರೆಗಳನ್ನ ಮಾಡುವುದ್ರ ಮೂಲಕ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ರಿ. ಆಫ್ಲೈನ್ ತರಗತಿ ಪ್ರಾರಂಭವಾದ ನಂತರ ಏನಪ್ಪಾ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ, ಕಾರಣ ಯಾಕಂತಂದ್ರ ಈ ಒಂದು ಯೂಟ್ಯೂಬ್ ಕ್ಲಾಸ್ ಒಳಗ ಅಥವಾ ಈ ಒಂದು ಆನ್ಲೈನ್ ತರಗತಿಯೊಳಗ ಸಂಪೂರ್ಣವಾಗಿರ್ತಕ್ಕಂಥ ಎಲ್ಲ ಮಾಹಿತಿಗಳನ್ನ ಹೇಳಕ್ ಆಗ್ತಾ ಇಲ್ಲ. ಆ ಕಾರಣದಿಂದ ಏನ್ ಮಾಡ್ತೀವಿ ಅಂತಂದ್ರೆ, ಆಫ್ಲೈನ್ ತರಗತಿ ಆದ್ರ ಕೇವಲ ಕೆಲವೇ ದಿನಗಳಲ್ಲಿ ಎಲ್ಲ ವಿಷಯಗಳ ಪಾಂಡಿತ್ಯವನ್ನ ನಾವು ನಿಮ್ಗೆ ಏನ್ ಮಾಡ್ಬೋದು, ಕೊಡಬಹುದು ಎನ್ನುವಂತ ವಿಚಾರಗಳನ್ನ ಮಾಡಿಕೊಂಡು ಈ ಆಫ್ಲೈನ್ ತರಗತಿಗಳನ್ನ ಪ್ರಾರಂಭ ಮಾಡ್ತಾ ಇದೀವಿ. ಹಾಗೆ ಈ ಆಫ್ಲೈನ್ ತರಗತಿಗೆ ಸಂಬಂಧಪಟ್ಟಂತ ಯಾವುದೇ ಮಾಹಿತಿಗಳು ನಿಮಗೆ ಬೇಕಾದ್ರೂ ಕೂಡ ನೀವು ನಮ್ಮ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಅದರ ಮಾಹಿತಿಯನ್ನ ತಿಳ್ಕೊಳ್ಬಹುದು. ಓಕೆ, ಹಾಗಾದ್ರೆ ಇನ್ನ ನೇರವಾಗಿ ವಿಷಯಕ್ಕೆ ಬಂದ್ಬಿಡೋಣ. ಹಾಗಾದ್ರೆ ನಾವು ಹೋದ ಕ್ಲಾಸ್ ಒಳಗೆ ಹೇಳಿದ್ದೆ ನಿಮಗ ಭಾರತ ಸಂವಿಧಾನದ ಬಗ್ಗೆನೂ ಕೂಡ ಬಹಳಷ್ಟು ಪ್ರಶ್ನೆಗಳು ಇವತ್ತ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬರ್ತಾ ಇದಾವೆ. ನೋಡ್ತಾ ಇದೀವಿ, ಯಾವುದೇ ಪರೀಕ್ಷೆಗಳನ್ನ ತೆಗೆದುಕೊಡ್ರಿ, ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನ ತೆಗೆದುಕೊಂಡಾಗ ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿಯೂ ಕೂಡ ಕಡಿಮೆ ಅಂತಂದ್ರೂ ಕೂಡ 15ರಿಂದ 20 ಪ್ರಶ್ನೆಗಳೇನಿರ್ತಾವಂದ್ರ ಭಾರತದ ಸಂವಿಧಾನದ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾ ಬರ್ತಾ ಇದ್ದಾನ. ಓಕೆ, ಹಾಗಾದ್ರ ಈ ಭಾರತ ಸಂವಿಧಾನದ ಮೇಲೆ ಪ್ರಶ್ನೆಗಳನ್ನ ನಾವು ಏನಪ್ಪಾ ಅಂತಂದ್ರ ಬಿಡಿಸ್ಬೇಕಾದ್ರ ಈ ಸಂವಿಧಾನವನ್ನ ಕೇವಲ ಓದಿದ್ರೆ ಸಾಲದು, ಅದ್ರ ಜೊತೆಗೆ ಅದನ್ನ ಅರಿತುಕೊಳ್ಳುವಂತಹ ಪ್ರಯತ್ನವನ್ನ ಮಾಡಬೇಕು. ಹೌದಾ? ಹಾಗಾದ್ರೆ ಆ ನಿಟ್ಟಿನೊಳಗ ಇವತ್ತು ನಾವೇನ್ ಮಾಡ್ತಾ ಬರೋಣ ಅಂತಂದ್ರೆ, ಪ್ರಮುಖವಾಗಿ ಭಾರತ ಸಂವಿಧಾನದ ಬಗ್ಗೆ ಮಾಹಿತಿಯನ್ನು ನೋಡ್ತಾ ಬರೋಣ. ಹಾಗಾದ್ರೆ ಆ ಭಾರತ ಸಂವಿಧಾನದ ರಚನೆಯ ಬಗ್ಗೆ ನೋಡ್ತಾ ಬರೋಣ. ಭಾರತ ಸಂವಿಧಾನದ ರಚನೆ. ಎಸ್, ಈ ಭಾರತ ಸಂವಿಧಾನದ ರಚನೆಯ ಮೇಲೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಕೇಳ್ತಾ ಬರ್ತಾ ಇದ್ದಾನ. ಆ ಅಂಶಗಳನ್ನ ಇಟ್ಟುಕೊಂಡು ಸ್ವಲ್ಪ ಏನಪ್ಪಾ ಅಂದ್ರ ಮಾತನಾಡ್ತಾ ಬಂದಾಗ, ಇಲ್ಲಿ ಪ್ರಮುಖವಾಗಿ ಭಾರತೀಯರಿಗೆ ರಾಷ್ಟ್ರೀಯತೆಯ ಮನೋಭಾವ ಉಂಟಾಗಿ ಏನಪ್ಪಾ ಅಂದ್ರ ಸ್ವತಂತ್ರಕ್ಕಾಗಿ ಹೋರಾಟಗಳು ಪ್ರಾರಂಭವಾದ ಜೊತೆಯಲ್ಲೇನೆ ಏನಾಯ್ತು ಅಂತಂದ್ರ ಭಾರತಕ್ಕೆ ಒಂದು ಸಂವಿಧಾನವೂ ಕೂಡ ಬೇಕೆನ್ನುವಂತಹ ಬೇಡಿಕೆಗಳು ಪ್ರಾರಂಭ ಆದವು. ಹೌದಾ? ಹಾಗಾದ್ರೆ ಇಂತಹ ಬೇಡಿಕೆಗಳನ್ನ ಮೊಟ್ಟ ಮೊದಲನೇ ಬಾರಿಗೆ 1922ರಲ್ಲಿ ಏನ್ ಮಾಡಿದ್ರು ಅಂದ್ರೆ ಗಾಂಧಿಯವರು ಬೇಡಿಕೆಯನ್ನಿಟ್ರು. ಭಾರತಕ್ಕೆ ಒಂದು ಸಂವಿಧಾನ ಬೇಕು ಅನ್ನುವಂತಹ ಬೇಡಿಕೆಯನ್ನಿಟ್ರು.
ಸೊ ಅದರ ನಂತರ 1978ರಲ್ಲಿ ನೆಹರೂರವರು ಕೂಡ, ಜವಾಹರ್ಲಾಲ್ ನೆಹರೂರವರು ಕೂಡ ಏನ್ ಮಾಡಿದ್ರು, ಭಾರತಕ್ಕೆ ಒಂದು ಸಂವಿಧಾನ ಬೇಕು ಎನ್ನುವಂತಹ ಬೇಡಿಕೆಯನ್ನಿಟ್ರು. ಅದನ್ನ ನೆನ್ಪಿಟ್ಕೊಂಡ್ಬಿಡ್ರಿ. ಸೊ 2020ರ FDA ಪರೀಕ್ಷೆಗೆ ಪ್ರಶ್ನೆ ಆಗಿರುವಂತದ್ದು. ಸೊ ಏನಪ್ಪಾ ಅಂದ್ರೆ ಭಾರತಕ್ಕೆ ಒಂದು ಸಂವಿಧಾನ ಬೇಕೆಂದು ಮೊಟ್ಟ ಮೊದಲ ಬಾರಿಗೆ ಬ್ರಿಟಿಷ್ ಸರ್ಕಾರಕ್ಕೆ ಅಥವಾ ಬ್ರಿಟಿಷ್ ಸರ್ಕಾರದ ಮೇಲೆ ಅಥವಾ ಬ್ರಿಟಿಷರ ಮೇಲೆ ಸೊ ಏನಪ್ಪಾ ಮೊಟ್ಟ ಮೊದಲ ಬೇಡಿಕೆ ನಿಟ್ಟವ್ರು ಯಾರು ಅಂತ ಕೇಳಿದ್ರ ಅದುವೇ ಮಹಾತ್ಮ ಗಾಂಧಿಯವರು. ನೆನ್ಪಿಟ್ಕೊಂಡ್ಬಿಡ್ರಿ, FDA ಇದೊಂದು ಸಾರಿ ಪ್ರಶ್ನೆ ಆಗಿದೆ. ಹಾಗಾದ್ರೆ 1922ರಲ್ಲಿ ಗಾಂಧಿರವರು ಏನ್ ಮಾಡಿದ್ರು, ಸಂವಿಧಾನ ಬೇಕು ಎನ್ನುವಂತಹ ಬೇಡಿಕೆಯನ್ನಿಟ್ರು. ಅದರ ಜೊತೆಗೆ 1928ರಲ್ಲಿ ಜವಾಹರ್ಲಾಲ್ ನೆಹರೂರವರು ಕೂಡ ಏನ್ ಮಾಡಿದ್ರು, ಸಂವಿಧಾನಕ್ಕ ಬೇಡಿಕೆಯನ್ನಿಟ್ರು. ಅದರ ನಂತರ 1934ರೊಳಗ MN ರಾಯ್ ಅವರು ಏನ್ ಮಾಡಿದ್ರು ಅಂತಂದ್ರ ಸಂವಿಧಾನ ರಚನಾ ಸಭೆಗೆ ಮೊಟ್ಟ ಮೊದಲ ಬಾರಿಗೆ ಬೇಡಿಕೆಯನ್ನಿಟ್ರು. ಬಹಳ ಇಂಪಾರ್ಟೆಂಟ್ ಇಲ್ಲೇ ನೆನ್ಪಿಟ್ಕೊಂಡ್ಬಿಡ್ರಿ. ಸಂವಿಧಾನ ರಚನಾ ಸಭೆ ಬೇಕು ಅಂತೇಳಿ ಮೊಟ್ಟ ಮೊದಲ ಬಾರಿಗೆ ಬೇಡಿಕೆಯನ್ನಿಟ್ಟವರು MN ರಾಯ್ ಅವರು. ಸಂವಿಧಾನ ಬೇಕು ಅಂತ ಹೇಳಿ ಬೇಡಿಕೆ ನಿಟ್ಟವ್ರು ಯಾರು ಅಂತ ಕೇಳಿದ್ರ ಅವರೇ ಮಹಾತ್ಮ ಗಾಂಧಿಯವರು. ನೆನ್ಪಿಟ್ಕೊಂಡ್ಬಿಟ್ರೆ. ಹಾಗಾದ್ರೆ MN ರಾಯ್ ಅವರು ಏನ್ ಮಾಡಿದ್ರು ಅಂದ್ರ 1934ರೊಳಗ ಸೊ ಈ ಬ್ರಿಟಿಷ್ ಸರ್ಕಾರಕ್ಕ ಅಧಿಕೃತವಾಗಿ ಸಂವಿಧಾನ ರಚನಾ ಸಭೆ ಬೇಕಂತೇಳಿ ಬೇಡಿಕೆ ನಿಟ್ಟಿರ್ತಕ್ಕಂಥ ಮೊದಲ ವ್ಯಕ್ತಿ ಯಾರು ಅಂತ ಕೇಳಿದ್ರ ಅವರೇ ಯಾರು ಅಂತಂದ್ರೆ MN ರಾಯ್ ಅವರು. ಮಣಬೇಂದ್ರನಾಥ್ ರಾಯ್ ಅಂತ ಕರಿತೀವಿ. ಮಣಬೇಂದ್ರನಾಥ್ ನೆನ್ಪಿಟ್ಕೊಂಡ್ಬಿಡ್ರಿ. ಸೊ ಮಣಬೇಂದ್ರನಾಥ್ ರಾಯ್ ಅಂತ ಹೇಳಿ ಕರಿತೀವಿ. ನೆನ್ಪಿಟ್ಕೊಂಡ್ಬಿಡ್ರಿ. ಹಾಗೆ ಈ ಮಣಬೇಂದ್ರನಾಥ್ ರಾಯ್ ಅವರು 1934ರೊಳಗ ಪ್ರಪ್ರಥಮ ಬಾರಿಗೆ ಮೊಟ್ಟ ಮೊದಲ ಬಾರಿಗೆ ಸಂವಿಧಾನ ರಚನಾ ಸಭೆ ಬೇಕು ಅಂತೇಳಿ ಬ್ರಿಟಿಷ್ ಸರ್ಕಾರಕ್ಕೆ ಒತ್ತಾಯವನ್ನ ಹೇರ್ತಾ ಬಂದ್ರು. ಇನ್ನ ಅದರ ಜೊತೆಗೆ 1935ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಕೂಡ ಏನ್ ಮಾಡ್ತು, ಸೊ ಏನಪ್ಪಾ ಅಂದ್ರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ INC ಅನ್ನುವಂಥದ್ದು ಸೊ ಪ್ರಮುಖವಾಗಿ ಏನ್ ಮಾಡ್ತು, ಭಾರತದ ಸಂವಿಧಾನ ರಚನಾ ಸಭೆಗೆ ಬೇಡಿಕೆಯನ್ನ ಇಡ್ತಾ ಬಂತು. ಇನ್ನು ಅದ್ರ ಜೊತೆಗೆ 1938ರಲ್ಲಿ ಮತ್ತೆ ಏನ್ ಮಾಡಿದ್ರು ಅಂತಂದ್ರೆ ಜವಾಹರ್ಲಾಲ್ ನೆಹರೂರವರು ಸಂವಿಧಾನ ರಚನಾ ಸಭೆಯ ಬಗ್ಗೆ ಸೊ ತನ್ನದೇ ಆಗಿರ್ತಕ್ಕಂಥ ಒಂದು ಬೇಡಿಕೆಯನ್ನು ಇಟ್ರು. ಹಾಗಾದ್ರೆ ಈ ಜವಾಹರ್ಲಾಲ್ ನೆಹರೂರವರ ಬೇಡಿಕೆ ಏನಾಗಿತ್ತು ಅಂತಂದ್ರ ಸಂವಿಧಾನ ರಚನಾ ಸಭೆ ಬೇಕು ಎನ್ನುವಂತಹ ಬೇಡಿಕೆಗಳ ಪ್ರಾರಂಭವಾದ ಹಿನ್ನೆಲೆಯಲ್ಲಿ ಜವಾಹರ್ಲಾಲ್ ನೆಹರೂರವರು ಅದರ ಜೊತೆಗೆ ಮತ್ತೊಂದು ಬೇಡಿಕೆಯನ್ನಿಟ್ರು. ಏನಂತಂದ್ರ ಸಂವಿಧಾನ ರಚನಾ ಸಭೆಯ ಸದಸ್ಯರಾಗುವಂತವರು ಪರೋಕ್ಷ ಚುನಾವಣೆಯ ಮೂಲಕ ಆಯ್ಕೆಯಾದ ಭಾರತೀಯ ಪ್ರಜೆಗಳಿಂದ ಏನಾಗಿರ್ಬೇಕು, ಸಂವಿಧಾನ ರಚನಾ ಸಭೆ ಕೂಡಿರಬೇಕು ಎನ್ನುವಂಥದ್ದನ್ನು ಹೇಳ್ತಾ ಬಂದ್ರು. ಹೌದಾ? ಅಂದ್ರ ಸೊ ಬ್ರಿಟಿಷರ್ ಮಾತ್ರ ಇರಬಾರ್ದು, ಅದ್ರ ಜೊತೆಗೆ ಏನಾಗಿರ್ಬೇಕು, ಸೊ ಆ ಭಾರತ ಸಂವಿಧಾನದ ರಚನಾ ಸಭೆ ಏನನ್ನು ಒಳಗೊಂಡಿರ್ಬೇಕಂದ್ರ ಪ್ರತ್ಯಕ್ಷ ಚುನಾವಣೆಯ ಮೂಲಕ ಆಯ್ಕೆಯಾದ ಸೊ ಪ್ರತಿನಿಧಿಗಳಿಂದ ಅಥವಾ ಭಾರತೀಯ ಪ್ರಜೆಗಳಿಂದ ಏನಾಗಿರಬೇಕು, ಸಂವಿಧಾನ ರಚನಾ ಸಭೆ ಕೂಡಿರಬೇಕು ಎನ್ನುವಂಥದ್ದನ್ನ ಜವಾಹರ್ಲಾಲ್ ನೆಹರೂರವರು ಏನ್ ಮಾಡಿದ್ರು, ಸೊ ತನ್ನದೇ ಆಗಿರತಕ್ಕಂಥ ಬೇಡಿಕೆಯನ್ನ ಇಡ್ತಾ ಬಂದ್ರು. ಓಕೆ, ಹಾಗಾದ್ರ ಇಂತಹ ಸಂದರ್ಭದಲ್ಲಿ ಸೊ ಪ್ರಮುಖವಾಗಿ ಏನಾಯ್ತಂತಂದ್ರ 1940 ಆಗಸ್ಟ್ 8ನೇ ತಾರೀಕಿಗೆ ಒಂದು ಪ್ರಮುಖವಾಗಿ ಬ್ರಿಟಿಷ್ ಸರ್ಕಾರ ಏನ್ ಮಾಡುತ್ತೋ ಭಾರತೀಯರ ಆಶೋತ್ತರಗಳಿಗೆ ಮಣಿದು ಸೊ ಏನಪ್ಪ ಸಂವಿಧಾನ ರಚನಾ ಸಭೆ ರಚಿಸಿಕೊಡುವುದಾಗಿ ಆಶ್ವಾಸನೆಯನ್ನು ಕೊಡ್ತು. ಹೌದಾ? ಹಾಗಾದ್ರೆ ಆ ಆಶ್ವಾಸನೆ ಏನಾಗಿತ್ತು ಅಂತಂದ್ರ ಸೊ ಪ್ರಮುಖವಾಗಿ ಸೊ ಈ 1940ರ ಸೊ ಸಂದರ್ಭದಲ್ಲಿ ಜಗತ್ತೇನಾಗಿತ್ತಂತಂದ್ರ 1939ರಿಂದ 1945ರವರೆಗೆ ಎರಡನೇ ಜಾಗತಿಕ ಮಹಾಯುದ್ಧದ ಸಂದರ್ಭ ಆಗಿತ್ತು. ಹಾಗಾದ್ರೆ ಬ್ರಿಟಿಷ್ ಸರ್ಕಾರ ಏನ್ ಮಾಡ್ತು, ಭಾರತೀಯರಿಗೆ ಏನ್ ಆಸೆ ಇತ್ತು, ಏನ್ ಆಕಾಂಕ್ಷೆಗಳಿದ್ದು ಅಂತಂದ್ರ ಸಂವಿಧಾನ ರಚನಾ ಸಭೆಯನ್ನ ಸೊ ರಚನೆ ಮಾಡಬೇಕು ಎನ್ನುವಂಥದ್ದಿತ್ತು. ಹಾಗಾದ್ರೆ ಈ ಬ್ರಿಟಿಷ್ ಸರ್ಕಾರಕ್ಕೆ ಒಂದು ಸವಾಲಾಗಿ ಏನಪ್ಪಾ ಅಂದ್ರ ಇಂತಹ ಸಂದರ್ಭದಲ್ಲಿ ಏನ್ ಕಾಡ್ತಾ ಇತ್ತಂದ್ರ ಸೊ ಈ ಬ್ರಿಟಿಷ್ ಸರ್ಕಾರದ ಪರವಾಗಿ ಭಾರತೀಯರು ನಿಂತ್ಕೊಳ್ಬೇಕು. ಹಾಗಾದ್ರೆ ಈ ಬ್ರಿಟಿಷ್ ಸರ್ಕಾರದ ಪರವಾಗಿ ಭಾರತೀಯರು ನಿಂತ್ಕೊಂಡ್ರೆ ಮಾತ್ರ ಏನ್ ಮಾಡಬೇಕು, ಸೊ ಏನಪ್ಪಾ ಅಂದ್ರ ಭಾರತೀಯರಿಗೆ ಸಂವಿಧಾನ ರಚನಾ ಸಭೆಯನ್ನ ರಚಿಸಿಕೊಡುವುದಾಗಿ ಸೊ ಏನ್ ಹೇಳ್ತು 1940 ಆಗಸ್ಟ್ 8ನೇ ತಾರೀಕಿಗೆ ಆಶ್ವಾಸನೆ ಕೊಡ್ತು. ಇದನ್ನ ನಾವು ಏನಂತ ಕರಿತೀವಿ ಅಂದ್ರ ಭಾರತ ಸಂವಿಧಾನದ ಇತಿಹಾಸದಲ್ಲಿ ಆಗಸ್ಟ್ ಕೊಡುಗೆ ಎನ್ನುವಂತಹ ಏನಪ್ಪಾ ಅಂದ್ರ ಅಂಶವನ್ನ ಕಾಣ್ತಾ ಇದ್ದೀವಿ.
ಹೌದಾ, ಆಗಸ್ಟ್ ಕೊಡುಗೆ ಅಂತೇಳಿ ಹೆಸರುವಾಸಿಯಾಗಿರ್ತಕ್ಕಂಥ ವ್ಯವಸ್ಥೆಯನ್ನ ನಾವು ಪ್ರಮುಖವಾಗಿ ಕಾಣ್ತಾ ಬರ್ತಾ ಇದ್ದೀವಿ. ಓಕೆ, ಹಾಗಾದ್ರೆ ಸೊ ಇದರ ನಂತರ ಸೊ 1942 ಮಾರ್ಚ್ 22ರಂದು ಸೊ ಕ್ರಿಪ್ಸ್ ಆಯೋಗ ಸೊ ರಚನೆ ಆಯಿತು. ಕ್ರಿಪ್ಸ್ ಆಯೋಗ ಭಾರತಕ್ಕೆ ಬಂತು. ಹಾಗಾದ್ರೆ ಇದಕ್ಕೆ ಯಾಕೆ ಕ್ರಿಪ್ಸ್ ಆಯೋಗ ಅಂತ ಹೇಳ್ತೀವಿ ಅಂದ್ರೆ, ಈ ಆಯೋಗದ ಮುಖ್ಯಸ್ಥರಾಗಿದ್ರು ಅಂತಂದ್ರೆ, ಅಥವಾ ಈ ಆಯೋಗದ ನೇತೃತ್ವವನ್ನು ಯಾರು ವಹಿಸಿದ್ರು ಅಂತಂದ್ರೆ, ಪ್ರಮುಖವಾಗಿ ಸ್ಟ್ಯಾನ್ಫೋರ್ಡ್ ಕ್ರಿಪ್ಸ್ ರವರು ಏನಾಗಿದ್ರು ಅಂತಂದ್ರೆ ಪ್ರಮುಖವಾಗಿ ಸೊ ಈ ಆಯೋಗದ ಸೊ ಮುಖ್ಯಸ್ಥರಾಗಿದ್ರು. ಹಾಗಾದ್ರೆ ಈ ಸ್ಟ್ಯಾನ್ಫೋರ್ಡ್ ಕ್ರಿಪ್ಸ್ ರವರಿಂದ ಆಯ್ಕೆಯಾಗಿರ್ತಕ್ಕಂಥ ಅಥವಾ ರಚನೆ ಆಗಿರ್ತಕ್ಕಂಥ ಈ ಕ್ರಿಪ್ಸ್ ಆಯೋಗದ ಶಿಫಾರಸುಗಳು ಏನಾಗಿದ್ದು ಅಂತಂದ್ರ, ಸೊ ಪ್ರಮುಖವಾಗಿ ಇದರ ಶಿಫಾರಸುಗಳು ಕೂಡ ಏನಾಗಿದ್ದು ಅಂತಂದ್ರ, ಭಾರತೀಯರು 2ನೇ ಜಾಗತಿಕ ಮಹಾಯುದ್ಧದಲ್ಲಿ ಬ್ರಿಟನ್ ಪರವಾಗಿ ನಿಂತುಕೊಂಡ್ರೆ, ಸೊ 2ನೇ ಜಾಗತಿಕ ಮಹಾಯುದ್ಧ ಮುಗಿದ ನಂತರ ಏನ್ ಮಾಡೋದು, ಸೊ ಸಂವಿಧಾನ ರಚನಾ ಸಭೆಯನ್ನ ರಚಿಸಿಕೊಡುವುದಾಗಿ ಕ್ರಿಪ್ಸ್ ಆಯೋಗ ತನ್ನ ಪ್ರಸ್ತಾವನೆಯನ್ನೇ ಹೇಳ್ತು. ಹಾಗಾದ್ರ ಇಂತಹ ಪ್ರಸ್ತಾವನೆಯನ್ನ ಮನಗಂಡಿರ್ತಕ್ಕಂಥ ಮಹಾತ್ಮ ಗಾಂಧಿ ಅವರು ಏನ್ ಹೇಳಿದ್ರು ಅಂತಂದ್ರ, ಈ ಕ್ರಿಪ್ಸ್ ಪ್ರಸ್ತಾವನೆ ಸೊ ಏನಪ್ಪಾ ಅಂದ್ರ ಮುಳುಗುತ್ತಿರುವ ಬ್ಯಾಂಕ್ ಒಂದರ ಮುಂದಿನ ದಿನಾಂಕದ ಚೆಕ್ಕು ಅಂತ ಹೇಳಿ ಕರಿತಾ ಬಂದ್ರು. ನೆನ್ಪಿಟ್ಕೊಂಡ್ಬಿಡ್ರಿ, ಮಹಾತ್ಮ ಗಾಂಧಿ ಅವರು ಮುಳುಗುತ್ತಿರುವ ಬ್ಯಾಂಕ್ ಒಂದರ ಮುಂದಿನ ದಿನಾಂಕದ ಚೆಕ್ಕು ಅಂತ ಹೇಳಿ ಈ ಕೆಳಗಿನ ಯಾವ ಅಂಶವನ್ನ ಮನಗಂಡು ಹೇಳಿದ್ರು ಅಂತ ಕೇಳಿದ್ರ, ಕ್ರಿಪ್ಸ್ ಆಯೋಗದ ಪ್ರಸ್ತಾವನೆಯನ್ನ ಇಟ್ಟುಕೊಂಡು ಸೊ ಏನಪ್ಪಾ ಅಂತಂದ್ರ ಈ ಮುಳುಗುತ್ತಿರುವ ಬ್ಯಾಂಕ್ ಒಂದರ ಮುಂದಿನ ದಿನಾಂಕದ ಚೆಕ್ಕು ಅಂತೇಳಿ ಹೇಳ್ತಾ ಬಂದ್ರು. ಮೋಸ್ಟ್ ಇಂಪಾರ್ಟೆಂಟ್, ನೆನ್ಪಿಡ್ತಾ ಬರ್ರಿ, ಬಹಳ ಸರಿ ಎಕ್ಸಾಮ್ಕ ಈ ಮಾಹಿತಿಯನ್ನ ಕೇಳ್ತಾ ಬಂದಿದ್ದಾರ. ಎಸ್, ಹಾಗಾದ್ರ ಸೊ ಇಂತಹ ಸಂದರ್ಭದಲ್ಲಿ ಸೊ ಪ್ರಮುಖವಾಗಿ ಸೊ ಬ್ರಿಟನ್ ಅಥವಾ ಇಂಗ್ಲೆಂಡ್ ಒಳಗ ಸಾರ್ವತ್ರಿಕ ಚುನಾವಣೆಗಳು ನಡೀತಾ ಬಂದು. ಸೊ ಈ ಸಾರ್ವತ್ರಿಕ ಚುನಾವಣೆಯಲ್ಲಿ ಕಾರ್ಮಿಕ ಪಕ್ಷ ಅಥವಾ ಲೇಬರ್ ಪಕ್ಷದ ನಾಯಕನಾಗಿರ್ತಕ್ಕಂಥ ಕ್ಲೇಮೆಂಟ್ ಅಟ್ಲೆ ಏನ್ ಮಾಡಿದ, ಸೊ ಭಾರತದ ಸೊ ಪ್ರಚಂಡ ಅಥವಾ ಹೆಚ್ಚಿನ ಬಹುಮತದಿಂದ ಆಯ್ಕೆಯಾಗಿ ಸೊ ಆ ಇಂಗ್ಲೆಂಡ್ ಸರ್ಕಾರದ ನೇತೃತ್ವವನ್ನು ವಹಿಸಿದ. ಹಾಗಾದ್ರೆ ಇಂತಹ ಸಂದರ್ಭದಲ್ಲಿ ಈ ಕ್ಲೇಮೆಂಟ್ ಅಟ್ಲೆ ಏನಾಗಿದ್ದಂತಂದ್ರ, ಭಾರತದ ಬಗ್ಗೆ ಅಥವಾ ಭಾರತೀಯರ ಬಗ್ಗೆ ಅನುಕಂಪವನ್ನ ಹೊಂದಿ ಭಾರತೀಯರಿಗೆ ಸಂವಿಧಾನ ರಚನಾ ಸಭೆಯನ್ನ ರಚಿಸಿಕೊಡುವುದಾಗಿ ಸೊ ಏನ್ ಮಾಡಿದ, ಸೊ 1946 ಮಾರ್ಚ್ 24ನೇ ತಾರೀಕಿಗೆ ಸೊ ಒಂದು ಕ್ಯಾಬಿನೆಟ್ ಆಯೋಗವನ್ನ ಭಾರತಕ್ಕೆ ಕಳಿಸಿಕೊಟ್ಟ. ಹೌದಾ, ಇದರ ಬಹಳ ಸಾರಿ 23 ತರ ಕ್ಯಾಬಿನೆಟ್ ಆಯೋಗ ರಚನೆ ಆಗಿದ್ದು 23, ಭಾರತಕ್ಕೆ ಬಂದದ್ದು ಮಾರ್ಚ್ 24. ಕೇಳ್ತಾರೆ ಬಹಳ ಸರಿ, ಕ್ಯಾಬಿನೆಟ್ ಆಯೋಗ ಭಾರತವನ್ನ ತಲುಪಿದ್ದ ಯಾವಾಗ ಅಂತ ಕೇಳಿದ್ರ ಅದು ಮಾರ್ಚ್ 24ರಂದು ನೆನ್ಪಿಡ್ತಾ ಬರ್ರಿ. ಹಾಗಾದ್ರೆ ಈ ಕ್ಯಾಬಿನೆಟ್ ಆಯೋಗ ಪ್ರಮುಖವಾಗಿ 3 ಜನ ಸದಸ್ಯರಿಂದ ಕೂಡಿತ್ತು. ಈ ಕ್ಯಾಬಿನೆಟ್ ಆಯೋಗ ಪ್ರಮುಖವಾಗಿ 3 ಜನ ಸದಸ್ಯರಿಂದ ಕೂಡಿತ್ತು. ಅವರ ಯಾರಪ್ಪ ಅಂತಂದ್ರ ಪ್ರಮುಖವಾಗಿ ಪೆಥಿಕ್ ಲಾರೆನ್ಸ್, ಸೊ ಅದ್ರ ಜೊತೆಗೆ ಎ ವಿ ಅಲೆಕ್ಸಾಂಡರ್ ಮತ್ತು ಸ್ಟ್ಯಾನ್ಫೋರ್ಡ್ ಕ್ರಿಪ್ಸ್ ರವರು. ಸೊ ಹಾಗಾದ್ರೆ ಇಲ್ಲಿ ಪೆಥಿಕ್ ಲಾರೆನ್ಸ್, ಎ ವಿ ಅಲೆಕ್ಸಾಂಡರ್ ಮತ್ತು ಸ್ಟ್ಯಾನ್ಫೋರ್ಡ್ ಕ್ರಿಪ್ಸ್ ರವರ ನೇತೃತ್ವದಲ್ಲಿ ಕ್ಯಾಬಿನೆಟ್ ಆಯೋಗ ಏನ್ ಮಾಡ್ತಂತಂದ್ರ 1946 ಮಾರ್ಚ್ 24ನೇ ತಾರೀಕಿಗೆ ಸೊ ಏನ್ ಮಾಡ್ತು, ಸೊ ಭಾರತವನ್ನ ಬಂದು ತಲುಪ್ತು. ಹಾಗಾದ್ರ ಈ ಕ್ಯಾಬಿನೆಟ್ ಆಯೋಗದ ಶಿಫಾರಸುಗಳು ಕೂಡ ಏನಾಗಿದ್ದು ಅಂತಂದ್ರ, ಸೊ ಪ್ರಮುಖವಾಗಿ ಒಂದಷ್ಟು ಅಂಶಗಳನ್ನ ಸೊ ಅಲ್ಲಗಳೆಯುವಂತವಾಗಿತ್ತು. ಏನ್ ಅಲ್ಲಗಳಿತ್ತು, ಸೊ ಪ್ರಮುಖವಾಗಿ ನೋಡ್ತಾ ಬರ್ರಿ, ಈ ಕ್ಯಾಬಿನೆಟ್ ಆಯೋಗದ ಶಿಫಾರಸು ಏನಾಗಿತ್ತಂದ್ರ ಪ್ರತ್ಯೇಕ ಪಾಕಿಸ್ತಾನದ ವಿಚಾರವನ್ನು ಕೈ ಬಿಡ್ತಾ ಬಂತು. ಇದು ಪ್ರಮುಖವಾಗಿ ಕ್ಯಾಬಿನೆಟ್ ಆಯೋಗದ ಪ್ರಮುಖವಾಗಿರ್ತಕ್ಕಂಥ ಮೊಟ್ಟ ಮೊದಲನೆಯ ಶಿಫಾರಸು ಅಂತ ಹೇಳ್ತೀವಿ ನಾವು. ಹೌದಾ, ಕ್ಯಾಬಿನೆಟ್ ಆಯೋಗ ಸೊ ಪ್ರತ್ಯೇಕವಾಗಿರ್ತಕ್ಕಂಥ ಪಾಕಿಸ್ತಾನದ ವಿಚಾರವನ್ನು ಅಲ್ಲಗಳಿತು. ಇನ್ನು ಅದರ ಜೊತೆಗೆ ಸೊ ಪ್ರಮುಖವಾಗಿ ಈ ಕ್ಯಾಬಿನೆಟ್ ಆಯೋಗ ಸೊ ಏನ್ ಮಾಡ್ತು ಅಂತಂದ್ರ ಈ ಒಂದು ಸಂವಿಧಾನ ರಚನಾ ಸಭೆ ಬ್ರಿಟಿಷ್
ಪ್ರಾಂತ್ಯಗಳು ಅಂದ್ರೆ ಬ್ರಿಟಿಷ್ ಪ್ರಾಂತ್ಯಗಳು ಅದರ ಜೊತೆಗೆ ದೇಶೀಯ ಸಂಸ್ಥಾನಗಳನ್ನು ಒಳಗೊಂಡ ಸೊ ಇನ್ಪಾರ ಹಲವಾರು ವ್ಯಕ್ತಿಗಳಿಂದ ಕೂಡಿರಬೇಕು ಎನ್ನುವಂಥದ್ದನ್ನು ಹೇಳ್ತಾ ಬಂತು. ಸೊ ಇನ್ನು ಅದ್ರ ಜೊತೆಗೆ ಸೊ ಪ್ರಮುಖವಾಗಿ ಪರೋಕ್ಷ ಚುನಾವಣೆಯ ಮೂಲಕ ಆಯ್ಕೆಯಾದ 389 ಸದಸ್ಯರಿಂದ ಸಂವಿಧಾನ ರಚನಾ ಸಭೆ ಕೂಡಿರಬೇಕು ಎನ್ನುವಂತಹ ಶಿಫಾರಸನ್ನ ಯಾರು ಮಾಡ್ತಾ ಬಂತಂದ್ರ ಕ್ಯಾಬಿನೆಟ್ ಆಯೋಗ ಮಾಡ್ತಾ ಬಂತು. ಹಾಗಾದ್ರೆ ಆ ನಿಟ್ಟಿನೊಳಗ ಕ್ಯಾಬಿನೆಟ್ ಆಯೋಗ ಸೊ ಈ ಪ್ರಮುಖವಾಗಿರ್ತಕ್ಕಂತಹ ಶಿಫಾರಸುಗಳನ್ನ ಸೊ ಹೊರಡಿಸುವ ಮೂಲಕ 1946 ಸೊ ಡಿಸೆಂಬರ್ 9ನೇ ತಾರೀಕಿಗೆ 1946 ಡಿಸೆಂಬರ್ 9ನೇ ತಾರೀಕಿಗೆ ಸಂವಿಧಾನ ರಚನಾ ಸಭೆಯ ಮೊದಲ ಸಭೆ ನಡೀತು. ಕೇಳ್ತಾರೆ ನಾಳೆ ಸಂವಿಧಾನ ರಚನಾ ಸಭೆಯ ಮೊದಲ ಸಭೆ ಯಾವಾಗ ನಡೀತು ಅಂತ ಕೇಳಿದ್ರ ಸಂವಿಧಾನ ರಚನಾ ಸಭೆಯ ಮೊದಲ ಸಭೆ 1946 ಡಿಸೆಂಬರ್ 9ನೇ ತಾರೀಕಿಗೆ ನಡೀತು. ಹಾಗಾದ್ರೆ ಈ ಸಭೆಯ ತಾತ್ಕಾಲಿಕ ಅಧ್ಯಕ್ಷರು ಯಾರಾಗಿದ್ರು? ಬಹಳ ಸರಿ ಎಕ್ಸಾಮ್ ಕೇಳೋಣ. ತಾತ್ಕಾಲಿಕ ಅಧ್ಯಕ್ಷರು ಸೊ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾರವರು ನೆನ್ಪಿಟ್ಕೊಂಡ್ಬಿಡ್ರಿ. ಸೊ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾರವರು ಏನಾದ್ರು ಅಂತಂದ್ರ ಸಂವಿಧಾನ ರಚನಾ ಸಭೆಯ ಸೊ ತಾತ್ಕಾಲಿಕ ಅಧ್ಯಕ್ಷರಾಗಿ ಆಯ್ಕೆಯಾದ್ರು. ಇನ್ನ 1946 ಡಿಸೆಂಬರ್ 11ಕ್ಕೆ ಎರಡನೇ ಸಭೆ ನಡೀತು. ಹಾಗಾದ್ರೆ ಈ ಎರಡನೇ ಸಭೆಯಲ್ಲಿ ಸೊ ಈಗ ಶಾಶ್ವತ ಅಧ್ಯಕ್ಷರಾಗಿ ಆಯ್ಕೆಯಾದ್ರು. ಅವರು ಯಾರಂತಂದ್ರ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ನೆನ್ಪಿಟ್ಕೊಂಡ್ಬಿಡಿ. ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಏನಾದ್ರು ಅಂತಂದ್ರ ಶಾಶ್ವತ ಅಧ್ಯಕ್ಷರಾಗಿ ಆಯ್ಕೆಯಾದ್ರು. ಕೇಳ್ತಾರೆ ನಾಳೆ ಸಂವಿಧಾನ ರಚನಾ ಸಭೆಯ ಶಾಶ್ವತ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾದ್ರು ಅಂತ ಕೇಳಿದ್ರ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು. ಸೊ ಇನ್ನು ತಾತ್ಕಾಲಿಕ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾದ್ರು ಅಂತ ಕೇಳಿದ್ರ ಸೊ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾರ್ ಅವರು ನೆನ್ಪಿಟ್ಕೊಂಡ್ಬಿಟ್ರೆ. ಇನ್ನ ಸೊ ಉಪಾಧ್ಯಕ್ಷರಾಗಿ ಯಾರಾದ್ರಂತಂದ್ರ ಎಚ್ ಸಿ ಮುಖರ್ಜಿ ಮತ್ತು ಟಿ ಕೃಷ್ಣಮಾಚಾರಿ ಅವರು ಆಯ್ಕೆಯಾದ್ರು. ನೆನ್ಪಿಟ್ಕೊಂಡ್ಬಿಡ್ರಿ. ಟಿ ಕೃಷ್ಣಮಾಚಾರಿ ಅವರು ಆಯ್ಕೆಯಾದ್ರು. ಇನ್ನು ಅದ್ರ ಜೊತೆಗೆ ಕಾನೂನು ಸಲಹೆಗಾರರಾಗಿ ಸೊ ಏನಪ್ಪ ಪ್ರಮುಖವಾಗಿ BN ರಾವ್ ಅವರು. ಕಾನೂನು ಸಲಹೆಗಾರರಾಗಿ ಸೊ ಪ್ರಮುಖವಾಗಿ BN ರಾವ್ ಅವರು ಆಯ್ಕೆಯಾದ್ರು. ಹಾಗಾಗಿ ಈ BN ರಾವ್ ಅವರು ಮೂಲತಃ ಕರ್ನಾಟಕದ ಮಂಗಳೂರಿನವರು ನೆನ್ಪಿಟ್ಕೊಂಡ್ಬಿಡ್ರಿ. ಹಾಗಾದ್ರೆ ಈ ಕಾನೂನು ಸಲಹೆಗಾರರಾಗಿರ್ತಕ್ಕಂಥ ಈ BN ರಾವ್ ಅವರು ಏನ್ ಮಾಡಿದ್ರು ಅಂತಂದ್ರ ಕರಡು ಸಂವಿಧಾನವನ್ನ ಸಿದ್ಧಪಡಿಸ್ತಾರ. ಹಾಗಾದ್ರ ಈ ಕರಡು ಸಂವಿಧಾನವನ್ನ ಸಿದ್ಧಪಡಿಸಿದವರು ಯಾರು ಅಂತ ಕೇಳ್ತಾರ. ಹಾಗಾದ್ರೆ ಕರಡು ಸಂವಿಧಾನವನ್ನ ಸಿದ್ಧಪಡಿಸಿದವರು BN ರಾವ್ ಅವರು ನೆನ್ಪಿಟ್ಕೊಂಡ್ಬಿಟ್ರೆ. ಕರಡು ಸಂವಿಧಾನವನ್ನ ಸಿದ್ಧಪಡಿಸಿದವರು BN ರಾವ್ ಅವರು. ಹಾಗಾದ್ರೆ ಈ BN ರಾವ್ ಅವರು ಸಿದ್ಧಪಡಿಸಿರ್ತಕ್ಕಂಥ ಕರಡು ಸಂವಿಧಾನವನ್ನ ಸೊ ಈ ಕರಡು ಸಂವಿಧಾನವನ್ನ ಪರಿಶೀಲನೆಗಾಗಿ ಕರಡು ಸಮಿತಿ ರಚನೆ ಆಗ್ತದ. ಹಾಗಾದ್ರ ಸೊ 1947 ಆಗಸ್ಟ್ 29ರಂದು ಸೊ 7 ಜನ ಸದಸ್ಯರೊಂದಿಗೆ ಏನಾಗ್ತದೆ ಅಂದ್ರ ಸೊ ಕರಡು ಸಂವಿಧಾನ ರಚನೆ ಆಗ್ತದ. ಕರಡು ಸಮಿತಿ ರಚನೆ ಆಗ್ತದ. ಹಾಗಾದ್ರೆ ಈ ಕರಡು ಸಮಿತಿಯಲ್ಲಿ ಪ್ರಮುಖವಾಗಿ 7 ಜನ ಇರ್ತಾರ. ಹಾಗಾದ್ರೆ 7 ಜನರಲ್ಲಿ ಪ್ರಮುಖವಾಗಿ ಅಧ್ಯಕ್ಷರ ಯಾರಾಗಿರ್ತಾರೋ ಅಂತ ಕೇಳಿದ್ರ ಸೊ ಪ್ರಮುಖವಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರು. ಬಹಳ ಸಲ ಎಕ್ಸಾಮ್ದಾಗ ಕೇಳಿದ್ದೇನ. ಸೊ ಈ ಕರಡು ಸಮಿತಿಯ ಅಧ್ಯಕ್ಷರು ಯಾರು ಅಂತ ಕೇಳಿದ್ರ ಡಾಕ್ಟರ್ BR ಅಂಬೇಡ್ಕರ್ ಅವರು. ಎಸ್, ಹಾಗಾದ್ರ ಇಲ್ಲಿ 7 ಜನ ಸದಸ್ಯರನ್ನ ಒಳಗೊಂಡಿದೆ ಅಂತ ಹೇಳಿದೀವಿ. ಹಾಗೆ ಈ 7 ಜನರನ್ನು ಕೂಡ ನಾವು ಈಸಿಯಾಗಿ ನೆನ್ಪಿಟ್ಕೋಬೇಕು. ಯಾಕಪ್ಪ ಅಂತಂದ್ರ ಸೊ ನಾಳೆ ಪ್ರಶ್ನೆಯನ್ನು ಮಾಡ್ತಾರ, ಈ ಕೆಳಗಿನ ಯಾರು
ಕರಡು ಸಮಿತಿಯ ಸದಸ್ಯರಾಗಿರಲಿಲ್ಲ ಅಂತ ಹೇಳಿ ಕೇಳ್ತಾರೆ. ಈ ಕೆಳಗಿನ ಯಾರು ಕರಡು ಸಮಿತಿಯ ಸದಸ್ಯರಾಗಿರಲಿಲ್ಲ ಅಂತ ಕೇಳಿದಾಗ ಹಾಗಾದ್ರೆ ಈ 7 ಜನ ಸದಸ್ಯರಲ್ಲಿ ಏನ್ ಮಾಡ್ತಾರ ಅಂದ್ರ 3 ಕೊಡ್ತಾನ, ಒಬ್ಬರನ್ನು ಬೇರೆದವ್ರನ್ನ ಕೊಡ್ತಾನ. ಹೌದಾ? ಹಾಗಾದ್ರೆ ನೆನ್ಪಿಟ್ಕೊಂಡ್ಬಿಡ್ರಿ, ಒಂದು ಏನಪ್ಪಾ ಅಂದ್ರ ಸೂತ್ರದ ಮೂಲಕ ಏನ್ ಮಾಡ್ಬೇಕು, ಈಸಿಯಾಗಿ ನೆನ್ಪಿಟ್ಕೋಬೇಕು. ಏನಂತಂದ್ರ a² + n² KST ನೆನ್ಪಿಟ್ಕೊಂಡ್ಬಿಡ್ರಿ, KST ಇದು ಸೂತ್ರ. 7 ಜನರನ್ನು ಕೂಡ ನೆನ್ಪಿಟ್ಕೊಳ್ಳುವಂಥದ್ದು. a² + n² + KST. ಎಸ್, ನೆನ್ಪಿಟ್ಕೊಂಡ್ಬಿಡ್ರಿ. a² ಅಂತಂದ್ರ ಎ ದಿಂದ ಪ್ರಾರಂಭವಾಗ್ತಕ್ಕಂಥ ಹೆಸರುಗಳು. ಒಂದು ಅಂಬೇಡ್ಕರ್, ಹೌದಾ? ಸೊ ಈ ನೆನ್ಪಿಟ್ಕೊಂಡ್ಬಿಡ್ರಿ, ಅಂಬೇಡ್ಕರ್. ಇನ್ನು ಅದ್ರ ಜೊತೆಗೆ ಮತ್ತೊಂದು ಎ ದಿಂದ ಸ್ಟಾರ್ಟ್ ಆಗಿರುವಂತದ್ದು ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್. ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ನೆನ್ಪಿಟ್ಕೊಂಡ್ಬಿಡ್ರಿ, ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್. ಇನ್ನ ಪ್ರಮುಖವಾಗಿ ಇಲ್ಲಿ ಎನ್ನದಿಂದ ಪ್ರಾರಂಭವಾಗುವಂಥದ್ದು 2. ಹೌದಾ? ಎನ್ನದಿಂದ ಪ್ರಾರಂಭವಾಗುವಂಥದ್ದು ಎನ್ ಗೋಪಾಲಸ್ವಾಮಿ ಅಯ್ಯರ್. ಎನ್ ಗೋಪಾಲಸ್ವಾಮಿ ಅಯ್ಯರ್. ಅದ್ರ ಜೊತೆಗೆ ಎನ್ ಮಾಧವರಾವ್. ನೆನ್ಪಿಟ್ಕೊಂಡ್ಬಿಡ್ರಿ, ಎನ್ ಮಾಧವರಾವ್. ಇನ್ನು ಅದ್ರ ಜೊತೆಗೆ ಕೆ ಅಂತಂದ್ರ KM ಮುನ್ಸಿ. ನೆನ್ಪಿಟ್ಕೊಂಡ್ಬಿಡ್ರಿ, KM ಮುನ್ಸಿ. ಇನ್ನು ಎಸ್ ಇಂದ ಯಾರಂತಂದ್ರ ಸೈಯದ್ ಮೊಹಮ್ಮದ್ ಸಾದುಲ್ಲಾ. ಎಸ್, ನೆನ್ಪಿಟ್ಕೊಂಡ್ಬಿಡ್ರಿ, ಸೈಯದ್ ಮೊಹಮ್ಮದ್ ಸಾದುಲ್ಲಾ. ಇನ್ನು ಟಿ ಅಂತಂದ್ರ TT ಕೃಷ್ಣಮಾಚಾರಿ. ನೆನ್ಪಿಟ್ಕೊಂಡ್ಬಿಟ್ರೆ TT ಕೃಷ್ಣಮಾಚಾರಿ. ಹಾಗಾದ್ರೆ ಪ್ರಮುಖವಾಗಿ 7 ಜನ ಏನಪ್ಪಾ ಅಂತಂದ್ರ ಕರಡು ಸಮಿತಿಯಲ್ಲಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಸದಸ್ಯರು. ಬಹಳ ಇಂಪಾರ್ಟೆಂಟ್. ನೆನ್ಪಿಡ್ತಾ ಬರ್ರಿ, ಅತಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿ ಕೇಳ್ತಾರೆ ನಾಳೆ ಎಕ್ಸಾಮ್ದಾಗ. ಕರಡು ಸಮಿತಿಯ 7 ಜನ ಸದಸ್ಯರನ್ನ ನೆನ್ಪಿಟ್ಕೊಳ್ಬೇಕು. ಕಾರಣ ಏನಂತಂದ್ರ ಇದರಲ್ಲಿ ಏನ್ ಮಾಡ್ತಾರ, ಈ ಕೆಳಗಿನ ಯಾರು ಕರಡು ಸಮಿತಿಯ ಸದಸ್ಯರಾಗಿರ್ಲಿಲ್ಲ ಅಂತ ಹೇಳಿ ಕೇಳ್ತಾರ. ಹಾಗೆ ಕರಡು ಸಮಿತಿಯ ಸದಸ್ಯರಾಗಿರ್ಲಿಲ್ಲ ಅಂತ ಕೇಳಿದಾಗ ಏನ್ ಮಾಡ್ಬೇಕು, ಇದರಲ್ಲಿ 3 ಕೊಟ್ಟ ಒಬ್ಬರನ್ನ ಬೇರೆದವ್ರನ್ನ ಕೊಡ್ತಾ ಬರ್ತಾರೆ. ನೆನ್ಪಿಡ್ತಾ ಬರ್ರಿ. ಇನ್ನ ಅದ್ರ ಜೊತೆಗೆ ಈ ಕರಡು ಸಮಿತಿಯ ಸದಸ್ಯರು ಎಲ್ಲರೂ ಕೂಡಿಕೊಂಡು ಈ BN ರಾವ್ ಅವರು ಸಿದ್ಧಪಡಿಸಿರ್ತಕ್ಕಂಥ ಈ ಕರಡು ಸಂವಿಧಾನವನ್ನ ಪರಿಶೀಲಿಸಲು ಸುಮಾರು ಎಷ್ಟಂದ್ರ 141 ದಿನಗಳನ್ನ ತೆಗೆದುಕೊಂಡಿತು. 141 ದಿನಗಳನ್ನ ತೆಗೆದುಕೊಂಡು ಈ ಕರಡು ಸಮಿತಿ ಏನ್ ಮಾಡ್ತು ಅಂತಂದ್ರ ಸಂವಿಧಾನ ರಚನಾ ಸಭೆಗೆ ಸಂವಿಧಾನವನ್ನ ಅರ್ಪಣೆ ಮಾಡ್ತು. ಆ ಸಂವಿಧಾನ ಅರ್ಪಣೆ ಮಾಡಿದ ನಂತರ ಆ ಒಂದು ಕರಡು ಸಮಿತಿ ಸಿದ್ಧಪಡಿಸಿರ್ತಕ್ಕಂಥ ಆ ಕರಡು ಸಂವಿಧಾನವನ್ನ ಮತ್ತೆ ಚರ್ಚಿಸಲು ಸಂವಿಧಾನ ರಚನಾ ಸಭೆ 114 ದಿನಗಳನ್ನು ತೆಗೆದುಕೊಂಡಿತು. 114 ತೆಗೆದುಕೊಂಡಿತು. ಹಾಗಾದ್ರೆ 114 ದಿನಗಳ ನಂತರ ಸುಮಾರು 299 ಜನ ಸದಸ್ಯರಲ್ಲಿ 284 ಜನ ಸದಸ್ಯರ ಸಹಿಯೊಂದಿಗೆ ಭಾರತದ ಸಂವಿಧಾನವನ್ನ ಏನ್ ಮಾಡಿದ್ರು ಅಂತಂದ್ರ 1949 ನವೆಂಬರ್ 26ರಂದು ಅಂಗೀಕರಿಸಲಾಯಿತು. ನೆನ್ಪಿಟ್ಕೊಂಡ್ಬಿಡ್ರಿ, ಅಂಗೀಕರಿಸಲಾಯಿತು. ಹಾಗಾದ್ರ ಈ 1949 ನವೆಂಬರ್ 26ರಂದು ಅಂಗೀಕರಿಸಿದ ನಂತರ ಹಾಗಾದ್ರೆ ಒಟ್ಟು ಸಂವಿಧಾನ ರಚನಾ ಸಭೆಗೆ ತೆಗೆದುಕೊಂಡಿರ್ತಕ್ಕಂಥ ಕಾಲಾವಧಿ ಎಷ್ಟು ಅಂತ ಕೇಳ್ತಾರ. ನೆನ್ಪಿಡ್ತಾ ಬರ್ರಿ, 2 ವರ್ಷ 11 ತಿಂಗಳು 18 ದಿನಗಳನ್ನು ತೆಗೆದುಕೊಂಡಿತು. 2 ವರ್ಷ 11 ತಿಂಗಳು 18 ದಿನಗಳನ್ನು ತೆಗೆದುಕೊಡ್ತು. ಹಾಗಾದ್ರೆ ಒಟ್ಟು ವೆಚ್ಚ ಎಷ್ಟು ಅಂತಂದ್ರೆ 6.4 ಕೋಟಿ ರೂಪಾಯಿಗಳು. ಹೌದಾ? 6.4 ಕೋಟಿ ರೂಪಾಯಿಗಳನ್ನ ನಮ್ಮ ಭಾರತೀಯ ಸಂವಿಧಾನಕ್ಕೆ ಖರ್ಚು ಮಾಡ್ತು, ಸಂವಿಧಾನ ರಚನೆಗೆ ಖರ್ಚು ಮಾಡ್ತು. ಇನ್ನ 8 ಸಭೆಗಳು ನಡೆದು ಅಂತಂದ್ರೆ 11 ಸಭೆಗಳನ್ನು ನಡೆಸ್ತು. ನೆನ್ಪಿಟ್ಕೊಂಡ್ಬಿಡ್ರಿ. 2 ವರ್ಷ 11 ತಿಂಗಳು 18 ದಿನಗಳನ್ನು ತೆಗೆದುಕೊಂಡು 6.4 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿ 11 ಸಭೆಗಳನ್ನ ನಡೆಸಿ ಭಾರತೀಯ ಸಂವಿಧಾನ ಏನ್ ಮಾಡ್ತು ಅಂತಂದ್ರ 1949 ನವೆಂಬರ್ 26ರಂದು ಅಂಗೀಕರಿಸಲ್ಪಡ್ತು. ಹಾಗಾದ್ರೆ ಈ ಅಂಗೀಕಾರಗೊಂಡ ದಿನವನ್ನ ನಾವು 2015ರಿಂದ ಭಾರತೀಯ ಸಂವಿಧಾನದ ದಿನ
ಸಂವಿಧಾನದ ದಿನ ಅಂತೇಳಿ ಕರೆದೀವಿ. ಹಾಗಾದ್ರ ಸೊ ಏನಪ್ಪಾ ಅಂದ್ರ ಪ್ರಮುಖವಾಗಿ ಇದನ್ನ ಪ್ರತಿ ವರ್ಷ ಏನ್ ಮಾಡ್ತೀವಿ ಅಂದ್ರೆ ನವೆಂಬರ್ 26ರನ್ನ ಭಾರತೀಯ ಸಂವಿಧಾನದ ದಿನ ಅಂತೇಳಿ ಆಚರಣೆ ಮಾಡ್ತಾ ಬರ್ತೀವಿ. ಆದ್ರೆ 2015ರಿಂದನೇ ಯಾಕೆ ಮಾಡಿದೀವಿ ಅಂತಂದ್ರ ಸೊ ಡಾಕ್ಟರ್ BR ಅಂಬೇಡ್ಕರ್ ಅವರ ಸೊ 125ನೇ ಹುಟ್ಟು ಹಬ್ಬದ ಸೊ ಜ್ಞಾಪಕಾರ್ಥವಾಗಿ ನೆನ್ಪಿಟ್ಕೊಂಡ್ಬಿಡ್ರಿ. ಈ ಡಾಕ್ಟರ್ BR ಅಂಬೇಡ್ಕರ್ ಅವರ 125ನೇ ಸೊ ಜಯಂತಿಯ ಅಂಗವಾಗಿ ಹುಟ್ಟುಹಬ್ಬದ ಸೊ ಅಂಗವಾಗಿ ಪ್ರತಿ ವರ್ಷ ನಾವೇನ್ ಮಾಡಿದೀವಿ 2015ರಿಂದ ನವೆಂಬರ್ 26ರನ್ನ ಭಾರತೀಯ ಸಂವಿಧಾನದ ದಿನ ಅಂತೇಳಿ ಆಚರಣೆ ಮಾಡ್ತಾ ಬಂದೀವಿ. ಓಕೆ, ಹಾಗಾದ್ರೆ ಈ ರೀತಿ ಆಚರಣೆ ಮಾಡ್ತಕ್ಕಂತ ಸೊ ನಮ್ಮ ಭಾರತೀಯ ಸಂವಿಧಾನ ಅಧಿಕೃತವಾಗಿ ಜಾರಿಗೆ ಬಂದಿರುವಂತದ್ದು ಜನವರಿ 26 1950ರಂದು ಜಾರಿಗೆ ಬಂತು. ಹಾಗಾದ್ರೆ ಈ 1950ರಂದು ಜಾರಿಗೆ ಬಂದಾಗ ನಮ್ಮ ಭಾರತೀಯ ಸಂವಿಧಾನ ಒಳಗೊಂಡಿರ್ತಕ್ಕಂಥ ಒಟ್ಟು ವಿಧಿಗಳ ಸಂಖ್ಯೆ ಎಷ್ಟಾಗಿತ್ತು, ಒಟ್ಟು ಭಾಗಗಳ ಸಂಖ್ಯೆ ಎಷ್ಟಾಗಿತ್ತು, ಒಟ್ಟು ಸೊ ಅನುಸೂಚಿಗಳ ಸಂಖ್ಯೆ ಎಷ್ಟಾಗಿತ್ತು? ಒಟ್ಟು 22 ಭಾಗಗಳು, 8 ಅನುಸೂಚಿಗಳು, 395 ವಿಧಿಗಳನ್ನು ಒಳಗೊಂಡಿತ್ತು. ಹಾಗಾದ್ರೆ ಬಹಳ ಸರಿ ಎಕ್ಸಾಮ್ದಾಗ ಕೇಳ್ಯಾನ, ಭಾರತೀಯ ಸಂವಿಧಾನ ಜಾರಿಗೆ ಬಂದಾಗ ನಮ್ಮ ಸಂವಿಧಾನ ಒಳಗೊಂಡಿರುವಂತಹ ಒಟ್ಟು ಭಾಗಗಳ ಸಂಖ್ಯೆ ಎಷ್ಟು, ಒಟ್ಟು ಅನುಸೂಚಿಗಳ ಸಂಖ್ಯೆ ಎಷ್ಟು, ಒಟ್ಟು ವಿಧಿಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾನ. ನೆನ್ಪಿಡ್ತಾ ಬರ್ರಿ, ಒಟ್ಟು ಭಾಗಗಳ ಸಂಖ್ಯೆ 22, ಅನುಸೂಚಿಗಳ ಸಂಖ್ಯೆ 8, ಸೊ ವಿಧಿಗಳ ಸಂಖ್ಯೆ 395. ಹಾಗಾದ್ರೆ ಪ್ರಸ್ತುತವಾಗಿ ಎಷ್ಟು ಭಾಗಗಳದಾವ, ಎಷ್ಟು ಅನುಸೂಚಿಗಳದಾವ, ಎಷ್ಟು ವಿಧಿಗಳದಾವ? ಸೊ 25 ಭಾಗಗಳನ್ನು ಒಳಗೊಂಡದ, 12 ಅನುಸೂಚಿಗಳನ್ನು ಒಳಗೊಂಡದ, ಸೊ 465ಕ್ಕೂ ಹೆಚ್ಚು ವಿಧಿಗಳನ್ನ ಒಳಗೊಂಡದ. 465ಕ್ಕೂ ಹೆಚ್ಚು ವಿಧಿಗಳನ್ನ ಒಳಗೊಂಡಿರುವಂತಹ ವ್ಯವಸ್ಥೆಯನ್ನ ನಮ್ಮ ಭಾರತೀಯ ಸಂವಿಧಾನದಲ್ಲಿ ನಾವು ಕಾಣ್ತಾ ಬರ್ತಾ ಇದೀವಿ. ನೆನ್ಪಿಟ್ಕೊಂಡ್ಬಿಡ್ರಿ, ಬಹಳ ಇಂಪಾರ್ಟೆಂಟ್, ಅತಿ ಮಹತ್ವಪೂರ್ಣವಾಗಿರ್ತಕ್ಕಂಥ ವಿಷಯ. ಸೊ ಇಲ್ಲಿ ಹಾಗಾದ್ರೆ ಈ ಸಂವಿಧಾನ ರಚನಾ ಸಭೆಯಲ್ಲಿ ಸೊ ಭಾಗವಹಿಸಿದ ಒಟ್ಟು ಮಹಿಳೆಯರು ಎಷ್ಟು ಅಂತ ಕೇಳ್ತಾರ. ಸೊ ಹಾಗಾದ್ರೆ ಒಟ್ಟು 15 ಮಹಿಳೆಯರು ಭಾಗವಹಿಸಿದ್ರು. ಹಾಗಾದ್ರೆ ಪ್ರಮುಖವಾಗಿರ್ತಕ್ಕಂಥ ಮಹಿಳೆಯರನ್ನ ನೆನ್ಪಿಟ್ಕೊಳ್ಬೇಕು. ಹಾಗಾದ್ರೆ ಈ ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿದ ಮಹಿಳೆಯರು ಯಾರ್ಯಾರು? ಈ ಸಂವಿಧಾನ ರಚನಾ ಸಭೆಯಲ್ಲಿ ಸೊ ಭಾಗವಹಿಸಿದ ಕರ್ನಾಟಕದವರು ಎಷ್ಟು ಜನ ಭಾಗವಹಿಸಿದ್ರು, ಅವ್ರು ಯಾರ್ಯಾರು? ಇನ್ನು ಅದ್ರ ಜೊತೆಗೆ ವಿವಿಧ ಸಮುದಾಯಗಳಿಂದ ಭಾಗವಹಿಸಿದವರು ಯಾರು? ಇನ್ನು ವಿವಿಧ ಸಮಿತಿಗಳ ಸದಸ್ಯರು ಯಾರು ಎನ್ನುವುದನ್ನ ಸೊ ನಂತರದ ಕ್ಲಾಸ್ ಒಳಗ ನೋಡ್ತಾ ಬರೋಣ. ಹಾಗಾದ್ರೆ ಸೊ ಈ ಒಂದು ಕ್ಲಾಸಿನ ನಂತರ ನಿಮ್ಗೆ ಹೇಳೋದಿಷ್ಟೇ, ಯಾರಿಗೆ ಈ ತರಗತಿ ಇಷ್ಟ ಆಗಿದೆನೋ ಸೊ ಇದಕ್ಕೆ ಒಂದು ಲೈಕ್ ಅನ್ನು ಕೊಡ್ರಿ. ಅದ್ರ ಜೊತೆಗೆ ಯಾರು ಇನ್ನೂ ಕೂಡ ನಮ್ಮ ಈ ನೂತನ ಸ್ಪರ್ಧಾ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋದ ಲಿಂಕ್ ಅನ್ನ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಇನ್ನು ಮತ್ತೊಂದ್ಸಾರಿ ಹೇಳ್ತಾ ಇದ್ದೀನಿ, ಆಫ್ಲೈನ್ ತರಗತಿಗಳು ಇನ್ನೇನು ಕೆಲವೇ ದಿನಗಳಲ್ಲಿ ಪ್ರಾರಂಭವಾಗುವುದರಿಂದ ಆಸಕ್ತ ಹಲವಾರು ಸ್ಪರ್ಧಾರ್ಥಿಗಳು ಈಗಾಗಲೇ ಅಪ್ಲಿಕೇಶನ್ ಹಾಕಿದಿರಿ. ಸೊ PC ಆಗಿರ್ಬೋದು, PSI ಆಗಿರ್ಬೋದು, ಅದ್ರ ಜೊತೆಗೆ SDA ಪರೀಕ್ಷೆ ಆಗಿರ್ಬೋದು. ಇನ್ನು ಅದ್ರ ಜೊತೆಗೆ ಮಹಿಳೆಯರಿಗಾಗಿ ಪ್ರತ್ಯೇಕವಾಗಿ ಏನ್ ಮಾಡ್ತಾ ಇದೀವಿ ಅಂತಂದ್ರ ಸೊ ಈ ಒಂದು ಆರ್ಮಿ ತರಗತಿಯನ್ನು, ಆರ್ಮಿ ಮತ್ತು SSC ಬ್ಯಾಚ್ಗಳನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ಯಾರಾದ್ರೂ ನಿಮಗೆ ಇಂಟ್ರೆಸ್ಟ್ ಇದ್ರ ಸೊ ಪ್ರಮುಖವಾಗಿ ಈ 2 ನಂಬರ್ಗಳಿಗೆ ನೋಡ್ರಿ, ಮೊದಲೇದು 8970562403 ಎನ್ನುವಂತ ನಂಬರ್ಗೆ, ಇನ್ನ 8618778726 ಎನ್ನುವಂತ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಹೆಸರನ್ನು ನೋಂದಾಯಿಸ್ರಿ ಅಂತ ಹೇಳ್ತಾ, ಸೊ ಇನ್ನು ಮತ್ತೊಂದು ವಿಡಿಯೋದ ಅಥವಾ ಮುಂದಿನ ಕ್ಲಾಸ್ನಲ್ಲಿ ಮತ್ತೆ ಭೇಟಿ ಆಗೋಣ ಅಂತ ಹೇಳ್ತಾ ಈ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.